ಬಳ್ಳಾರಿ ಮೃತ ಬಾಣಂತಿಯರ ಕುಟುಂಬಕ್ಕೆ 5 ಲಕ್ಷ ಪರಿಹಾರ. ಸಂಡೂರು ಅಭಿನಂದನಾ ಕಾರ್ಯಕ್ರಮದಲ್ಲಿ ಸಿಎಂ ಘೋಷಣೆ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣ ರಾಜ್ಯಾದ್ಯಂತ ಸದ್ದು ಮಾಡಿದೆ. 6 ಬಾಣಂತಿಯರ ಸಾವನ್ನೇ ಅಸ್ತ್ರ ಮಾಡಿಕೊಂಡಿರುವ ಬಿಜೆಪಿ ಜೆಡಿಎಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ. ಈ ನಡುವೆ ಮೃತ ಬಾಣಂತಿಯರ ಕುಟುಂಬಕ್ಕೆ ಸಿಎಂ ಸಿದ್ದರಾಮಯ್ಯ ಪರಿಹಾರ ಘೋಷಣೆ ಮಾಡಿದ್ದಾರೆ. ಸಂಡೂರಿನಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಮೃತ ಬಾಣಂತಿಯರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಕಳಪೆ ಔಷಧ ಕೊಟ್ಟದ್ರಿಂದ ಸಾವನ್ನಪ್ಪಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದಕ್ಕೆ ನಾನು 2 ಲಕ್ಷ ರೂಪಾಯಿಗಳನ್ನು ಕೊಡ್ತೇನೆ ಅಂತೇಳಿ ಸತ್ತವರ ಕುಟುಂಬಗಳಿಗೆ 2 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ದೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಇನ್ನೂ ಹೆಚ್ಚು ಬೇಕು ಅಂತೇಳಿ ಅವರ ವಾರಸುದಾರರು ಕೇಳ್ತಾ ಇರೋದ್ರಿಂದ 5 ಲಕ್ಷ ರೂಪಾಯಿಗಳನ್ನ ಸತ್ತವರ ವಾರಸುದಾರರಿಗೆ ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಸಮಾರಂಭದಲ್ಲಿ ಮಾತನಾಡಿದ ಉಸ್ತುವಾರಿ ಸಚಿವ ಜಮೀರ್ ಅಹಮದ್, ಬಿಮ್ಸ್ನಲ್ಲಿ 5 ಬಾಣಂತಿಯರು ಮೃತಪಟ್ಟಿದ್ದು ದುರದೃಷ್ಟಕರ. ಮೊದಲ 2 ಲಕ್ಷ ಸೇರಿ ಹೆಚ್ಚುವರಿ 3 ಲಕ್ಷ ಪರಿಹಾರ ನೀಡ್ತೇವೆ ಎಂದಿದ್ದಾರೆ. ಆಗಬಾರ್ದಾಗಿತ್ತು. 5 ಜನ ಸತ್ತಿರೋರು ಬಡವರಾಗಿದ್ದಾರೆ ಅಂತ ನನ್ನ ಮಾಹಿತಿ ಬಂದಿದೆ. ಅವರಿಗೆ 2 ಲಕ್ಷ ಘೋಷಣೆ ಮಾಡಿದ್ಯಾ, ಇನ್ನು 3 ಲಕ್ಷ ಘೋಷಣೆ ಮಾಡು, 5 ಲಕ್ಷ ಪರಿಹಾರ ಕೊಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿ ಇವತ್ತು ಸೂಚನೆಯನ್ನು ಕೊಟ್ಟಿದ್ದಾರೆ. ಇವತ್ತು 5 ಲಕ್ಷ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ತಾವೆಲ್ಲ ಅರ್ಥ ಮಾಡ್ಕೊಂಡು ನಾವು ಕಾಂಗ್ರೆಸ್ ಪಕ್ಷ ಇರೋದೇ ಬಡವ್ರ ಪರ ಸೇವೆ ಮಾಡೋಕ್ಕೆ ನಾವಿರೋದು. ಇನ್ನು ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಆರೋಪಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಕೃಷ್ಣ ಬೈರೇಗೌಡ, ಪ್ರಕರಣವನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದಿದ್ದಾರೆ. ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು 21ನೇ ಶತಮಾನದಲ್ಲಿ ಇಷ್ಟೊಂದು ಮೆಡಿಕಲ್ ಸೈನ್ಸ್ ಮುಂದುವರೆದಂತಹ ಕಾಲದಲ್ಲಿ ಆಗ್ತಾ ಇರೋದು ಒಂದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಸರ್ಕಾರ ಅದನ್ನ ಎಲ್ಲಿವರೆಗೆ ಹೋರಾಟ ಆಮರಣ ಅಂತ ಉಪವಾಸ ಶುರುವಾಗಲಿಲ್ಲ ಅಲ್ಲಿವರೆಗೆ ಗಂಭೀರವಾಗಿ ಪರಿಗಣಿಸ್ತಿರುವಂಥದ್ದು ಅದಕ್ಕಿಂತ ಹೆಚ್ಚು ನಾಚಿಕೆಗೇಡಿನ ಸಂಗತಿ. ಆಗಿರೋ ಘಟನೆ ಮುಖ್ಯ ಮತ್ತು ಘಟನೆ ದುರಂತದ ಮುಖ್ಯ. ಎಷ್ಟು ಪರಿಹಾರ ಕೊಡಬೇಕು ಅನ್ನೋದ್ರ ವಿಷಯದಲ್ಲಿ ಖಂಡಿತವಾಗಿ ನಾವು ಚರ್ಚೆ ಮಾಡ್ತೇವೆ. ಅದಕ್ಕೆ ಸೂಕ್ತ ಪರಿಹಾರ ಕೊಡೋದ್ರ ಬಗ್ಗೆನೂ ಕೂಡ ನಮ್ಮದೇನು ಇದಿಲ್ಲ, ಅದರಲ್ಲಿ ಅಡ್ಡಿ ಆತಂಕ ಇಲ್ಲ. ಆದರೆ ದುರಂತ ಆಗಬಾರ್ದಾಗಿತ್ತು, ಅದರಲ್ಲಿ ಸ್ಪಷ್ಟ ನನ್ನ ಅಭಿಪ್ರಾಯವೂ ಕೂಡ. ಅದಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತೇವೆ. ಇನ್ನು ಬಾಣಂತಿಯರ ಸಾವಿನ ಬಗ್ಗೆ ಬಿಜೆಪಿ ನಾಯಕರಾದ ರೇಣುಕಾಚಾರ್ಯ ಹಾಗೂ ಬಸವನಗೌಡ ಯತ್ನಾಳ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಸುಳ್ಳು ಭರವಸೆ ನೀಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ರಾಜ್ಯದಲ್ಲಿ ಸುಮಾರು 300 ಬಾಣಂತಿಯರ ಸಾವಾಗಿದೆ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಯಾವುದೇ ಜವಾಬ್ದಾರಿ ಅನ್ನೋದೇ ಇಲ್ಲ ಅಂತ ಯತ್ನಾಳ್ ಆಕ್ರೋಶ ಹೊರಹಾಕಿದ್ದಾರೆ. ಇವತ್ತು ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಸಿದ್ದರಾಮಯ್ಯನವರೇ, ದಾವಣಗೆರೆ ಒಂದರಲ್ಲಿ ಕಳೆದ 7 ತಿಂಗಳಿಂದ 137 ನವಜಾತ ಶಿಶುಗಳು ಮರಣ ಹೋಮ ಆಗಿದೆ. ಮತ್ತು ಬಾಣಂತಿಯರು ಒಟ್ಟು ರಾಜ್ಯದಲ್ಲಿ ದಿನೇಶ್ ಗುಂಡೂರಾವ್ ಹೇಳಿದರೆ, ಆರೋಗ್ಯ ಸಚಿವರು ಕೇವಲ ಅಧಿಕಾರಿಗಳ ಸಭೆಯನ್ನು ಮಾಡಿ 300 ಜನ ಬಾಣಂತಿಯರು ಸಾವಾಗಿದೆ ಅಂತ ಹೇಳಿದಿರಿ. ಇವತ್ತು ಸರ್ಕಾರದಲ್ಲಿ ಯಾವುದೂ ಜವಾಬ್ದಾರಿ ಅನ್ನೋದಿಲ್ಲ. ಯಾರಿಗೂ ಅದ್ರ ಬಗ್ಗೆ ಜನರ ಒಂದು ಇದ್ರ ಬಗ್ಗೆ ಕಷ್ಟ ನಷ್ಟದ ಬಗ್ಗೆ ಇದ್ದಿಲ್ಲ. ಅವ್ರು ಬರೀ ಖುಷಿ ಪಡಿಸೋಂಥದ್ರಾಗಿ ಉಳಿದ್ಬಿಟ್ಟಾರೆ. ಬರೀ ಹೈಕಮಾಂಡಕ್ಕೆ ಹೋಗಿ ದುಡ್ಡು ಕೊಡೋದು ಮತ್ತು ಸಿದ್ದರಾಮಯ್ಯನವ್ರು ಹೋಗೋದು, ಡಿ ಕೆ ಶಿವಕುಮಾರ್ ಹೋಗೋದು. ಬಾಣಂತಿಯರ ಸರಣಿ ಸಾವಿನ ಬಗ್ಗೆ ತನಿಖೆ ಮಾಡ್ತೇವೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಟಿವಿ9 ಜೊತೆ ಮಾತನಾಡಿದ ಹೆಬ್ಬಾಳ್ಕರ್, IV ದ್ರಾವಣದಿಂದ ಆಗಿದೆಯಾ, ಏನಾಗಿದೆ ಅಂತ ತನಿಖೆ ಮಾಡ್ತೀವಿ ಎಂದಿದ್ದಾರೆ. ಮೊನ್ನೆ ನಡೆದಂತ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನಾವು ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಎಷ್ಟು ಕಳೆದ 3 ತಿಂಗಳಲ್ಲಿ ಎಷ್ಟು ಬಾಣಂತಿಯರ ಇದಾಗಿದೆ, ಗರ್ಭಿಣಿಯರದಾಗಿರ್ಬೋದು ಅಥವಾ ಮಕ್ಕಳದ್ದು ಏನು ಪ್ರಮಾಣ ಅನ್ನೋದನ್ನ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಏನು ಕಾರಣ ಅನ್ನೋದನ್ನ ಕೂಡ ಸ್ಟಡಿ ಮಾಡ್ತಾ ಇದ್ದೀವಿ. ಬಳ್ಳಾರಿಯಲ್ಲಿ ನಡೆದಂಥ ಘಟನೆ ಯಾವ ಕಾರಣದಿಂದ ಆಗಿದೆ ಅನ್ನೋದು ಕಳಪೆ ಗುಣಮಟ್ಟದ ಒಂದು ಔಷಧಿಯಿಂದ ಈಗಾಗಲೇ ನಾವು ಕಪ್ಪು ಪಟ್ಟಿಗೆ ಆ ಒಂದು ಕಂಪನಿಯನ್ನು ಸೇರಿಸಿದ್ದೀವಿ ಮತ್ತು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮತ್ತು ಆ ಕಂಪನಿಯ ಮೇಲೆ ಏನು ನಾವು ಕ್ರಿಮಿನಲ್ ಮೊಕದ್ದಮೆಯನ್ನು ಏನು ನಾವು ದಾಖಲಿಸಬೇಕಾಗಿದೆ ಅದನ್ನು ಕೂಡ ಮಾಡ್ತಾ ಇದ್ದೀವಿ.
ಬಳ್ಳಾರಿ ಅಷ್ಟೇ ಅಲ್ಲ, ಬೆಳಗಾವಿಯಲ್ಲೂ ಬಾಣಂತಿಯರ ಮರಣ ಮೃದಂಗ. ರಕ್ತಸ್ರಾವ, ವೈದ್ಯರ ನಿರ್ಲಕ್ಷ್ಯ. ಕಳೆದ 6 ತಿಂಗಳಲ್ಲಿ 29 ಬಾಣಂತಿಯರು ಬಲಿ. ಇನ್ನು ಕುಂದಾನಗರಿ ಬೆಳಗಾವಿಯಲ್ಲೂ ಬಾಣಂತಿಯರ ಮರಣ ಮೃದಂಗ ಮುಂದುವರಿತಿದೆ. 6 ತಿಂಗಳಲ್ಲಿ 29 ಬಾಣಂತಿಯರು ಸಾವಿನ ಮನೆ ಸೇರಿದ್ದಾರೆ. ಸೂಕ್ತ ಚಿಕಿತ್ಸೆ ಸಿಗದೆ ರಕ್ತಸ್ರಾವವಾಗಿ, ವೈದ್ಯರ ನಿರ್ಲಕ್ಷ್ಯದಿಂದ, ಹೀಗೆ 10 ಹಲವು ಕಾರಣಗಳಿಂದ ಆಸ್ಪತ್ರೆಯಲ್ಲಿ ಬಾಣಂತಿಯರು ಬಲಿಯಾಗಿದ್ದಾರೆ. ಏಪ್ರಿಲ್ ತಿಂಗಳಿಂದಲೇ ಆಸ್ಪತ್ರೆಗಳಿಗೆ IV ಗ್ಲೂಕೋಸ್ ಸಪ್ಲೈ ಮಾಡಲಾಗಿದೆ. ಬಾಣಂತಿಯರಷ್ಟೇ ಅಲ್ಲ, ಸಾಲು ಸಾಲು ಶಿಶುಗಳ ಮರಣ ಮೃದಂಗವೇ ನಡೆದಿದೆ. ಕಳೆದ 6 ತಿಂಗಳಲ್ಲಿ ಬರೋಬ್ಬರಿ 322 ಶಿಶುಗಳು ಸಾವನ್ನಪ್ಪಿವೆ. ಪ್ರತಿ ತಿಂಗಳು 45 ರಿಂದ 52 ಸರಾಸರಿಯಲ್ಲಿ ಶಿಶುಗಳ ಮಾರಣ ಹೋಮವಾಗಿದೆ. ಈ ಒಂದು ವರ್ಷದ ಅವಧಿಯಲ್ಲಿ ಎಷ್ಟು ತಾಯಂದಿರ ಮರಣ ಆಗಿದೆ ಮತ್ತು ಎಷ್ಟು ಮಕ್ಕಳ ಮರಣ ಆಗಿರುವಂಥದ್ದು? ಸುಮಾರು ಏಪ್ರಿಲ್ದಿಂದ ಅಕ್ಟೋಬರ್ವರೆಗೂ 29 ತಾಯಿ ಮರಣಗಳಾಗಿದ್ದವು. ಕೆಲವೊಂದಿಷ್ಟೆಲ್ಲ PPH ಅಂದರೆ ರಕ್ತಸ್ರಾವ, ಡೆಲಿವರಿ ಆದಮೇಲೆ ರಕ್ತಸ್ರಾವದಿಂದ ಡೆಲಿವರಿ ಆದಮೇಲೆ ಕೆಲವೊಂದಿಷ್ಟು ಅಂಥವು ಡೆತ್ಗಳು ಭಾಳ. ಬಿಜೆಪಿ ಶಾಸಕ ಯತ್ನಾಳ್ ರಾಜ್ಯ ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ದಾರೆ. ಪೌಷ್ಟಿಕ ಆಹಾರದಲ್ಲಿ ಭ್ರಷ್ಟಾಚಾರವಾಗಿದೆ, ಅದನ್ನ ಸಚಿವೆ ಹೆಬ್ಬಾಳ್ಕರ್ ಬಹಿರಂಗಪಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಲಕ್ಷ್ಮೀ ಹೆಬ್ಬಾಳ್ಕರ್, ಸದನದಲ್ಲಿ 10 ಬಾರಿ ಚರ್ಚೆ ಆಗಿದೆ, ನಾವೇನು ಹೊಸದು ಮಾಡಿಲ್ಲ, ಬಿಜೆಪಿ ಅವಧಿಯಲ್ಲೂ ಈ ರೀತಿ ಆಗಿದೆ ಎಂದಿದ್ದಾರೆ. ಇಂಥದ್ದು ಮದ್ರಾಸ್, ಚೆನ್ನೈದ ಒಂದು ಕಂಪನಿ ಇದೆ, ಅದು ಏನೂ ಇಲ್ಲೇ ಇಲ್ಲ, ಅದರೊಳಗೆ ಪೌಷ್ಟಿಕ ಆಹಾರ ಇದು ಅಂತೂ ಭಾಳ ದಿವಸದ ದೊಡ್ಡ ಹಗರಣ ಇದೆ. ಅದನ್ನೇ ನಮ್ಮ ಲಕ್ಷ್ಮೀ ಅಕ್ಕ ಅವರು ಮುಂದುವರ್ಸ್ಕೊಂಡು ಬಂದಾರೆ. ನಾನು ಕೇಳ್ತೀನಿ, ನೀವು ಯಾವ ಕಂಪ್ನಿಗೆ ಇದನ್ನು ಪೌಷ್ಟಿಕ ಆಹಾರದ ಟೆಂಡರ್ ಕೊಟ್ಟಿದ್ರಿ, ಏನದ್ರ ದರ, ಎಷ್ಟು ಇದರಲ್ಲಿ ಭ್ರಷ್ಟಾಚಾರ ನಡೆದು ಅನ್ನೋದು ಬಹಿರಂಗಪಡಿಸ್ಬೇಕು. ನಮ್ಮ ಸರ್ಕಾರ ಇದ್ದಾಗೂ ಸಹ ಇದೊಂದು ಏನು ಮಾಡ್ತಾರೆ, ಇಲ್ಲೊಂದು ಬ್ಲ್ಯಾಕ್ ಲಿಸ್ಟಿಗೆ ಸೇರಿದಂಥ ಒಂದು ಕಂಪ್ನಿ ಇದೆ ಚೆನ್ನೈದಲ್ಲಿ. ಆ ಕಂಪ್ನಿಗೆ ಎಲ್ಲ ಪಕ್ಷದ ಮುಖ್ಯಮಂತ್ರಿಗಳು ವ್ಯವಹಾರ ಮಾಡ್ಕೊಂಡು ಬಿಟ್ಟಿದ್ದಾರೆ. ಸದನದಲ್ಲಿ ಒಂದು 10 ಸಾರಿ ಚರ್ಚೆನೂ ಆಗಿದೆ, ಸದನದಲ್ಲಿ ಪ್ರಶ್ನೆನೂ ಆಗಿದೆ. ಯಾವುದೇ ರೀತಿಯಾದಂಥ ಹೊಸ ಇದಕ್ಕೆ ನಾವೇನು ಕೈ ಹಾಕಿಲ್ಲ. ಏನು ಸುಪ್ರೀಂ ಕೋರ್ಟ್ನ ನಿರ್ದೇಶನ ಏನಿದೆ, ಆ ನಿರ್ದೇಶನದ ಪ್ರಕಾರ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದು BJP ಸರ್ಕಾರ ಇದ್ದಾಗಲೇ ಇದೆಲ್ಲ ಆಗಿದ್ದು. ಸೊ ನೀವು ಎಲ್ಲೇ ಹೋಗಿ ಸುಮಾರು 70,000 ಅಂಗನವಾಡಿಗಳಿದೆ. 70,000 ಅಂಗನವಾಡಿಗಳಲ್ಲಿ ದೇವರ ಆಶೀರ್ವಾದದಿಂದ ಇಲ್ಲಿಯವರೆಗೂ ಒಂದು ಕೂಡ ದುರ್ಘಟನೆ ಆಗಲಿ, ಆರೋಗ್ಯ ಸಮಸ್ಯೆ ಆಗಲಿ ಆಗಲಿಲ್ಲ. ಮಾಜಿ ಶಾಸಕ ರೇಣುಕಾಚಾರ್ಯ ಗಂಭೀರ ಆರೋಪ ಮಾಡಿದ್ದು, ದಾವಣಗೆರೆಯಲ್ಲಿ 7 ತಿಂಗಳಲ್ಲಿ 135 ಶಿಶುಗಳು ಸಾವನ್ನಪ್ಪಿವೆ ಎಂದಿದ್ದಾರೆ. ಸಿದ್ದರಾಮಯ್ಯನವರೇ, ದಾವಣಗೆರೆ ಒಂದರಲ್ಲಿ ಕಳೆದ 7 ತಿಂಗಳಿಂದ 135 ನವಜಾತ ಶಿಶುಗಳು ಮರಣ ಹೋಮ ಆಗಿದೆ ಮತ್ತು ಬಾಣಂತಿಯರು 300 ಜನ ಬಾಣಂತಿಯರು ಸಾವಾಗಿದೆ ಅಂತ ಹೇಳಿದಿರಿ. ಅದೇನೇ ಹೇಳಿ, ರಾಜ್ಯದಲ್ಲಿ ಒಂದಾದ ಮೇಲೊಂದರಂತೆ ಬಾಣಂತಿಯರ ಸಾವು ಪ್ರಕರಣಗಳು ಬೆಳಕಿಗೆ ಬರುತ್ತಲೇ ಇವೆ. ಇನ್ನಾದರೂ ರಾಜ್ಯ ಆರೋಗ್ಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಚ್ಚೆತ್ತುಕೊಳ್ಬೇಕಿದೆ. ಬ್ಯೂರೋ ರಿಪೋರ್ಟ್, TV9.